ಮುಳಬಾಗಿಲು ಗಿವರ್ಲಿ ಕೇರ್ ಫೌಂಡೇಶನ್ ವತಿಯಿಂದ ಮುಳಬಾಗಿಲು ನ್ಯಾಯಾಲಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಯಿತು. ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಶಿಬಿರದಲ್ಲಿ ಮುಳಬಾಗಿಲು ನ್ಯಾಯಾಲಯದ ನ್ಯಾಯಾಧೀಶರು, ವಕೀಲರು ಹಾಗೂ ಸಾರ್ವಜನಿಕರು ಈ ತಪಾಸಣೆ ಶಿಬಿರದಲ್ಲಿ ಚಿಕಿತ್ಸೆ ಪಡೆದುಕೊಂಡರು. ಈ ಶಿಬಿರದಲ್ಲಿ ಹಲವಾರು ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲಾಯಿತು. ಸಂಯುಕ್ತಾಶ್ರಯದಲ್ಲಿ ನಾವು ಈ ದಿನ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಮುಖ್ಯ ಉದ್ದೇಶ ಏನಂದ್ರೆ, ತಮ್ಮೆಲ್ಲರಿಗೂ ಗೊತ್ತಿರಬೇಕಾದ್ರೆ ಮನುಷ್ಯನಿಗೆ ಎಲ್ಲಾ ಭಾಗ್ಯಕ್ಕಿಂತ ದೊಡ್ಡದು ಆರೋಗ್ಯ ಭಾಗ್ಯ. ನೀವು ಏನಕ್ಕೆ ಅಂದ್ರೆ, ಎಷ್ಟೇ ಹಣ ಇಟ್ಕೊಳ್ಳಿ, ಏನೇ ಅಧಿಕಾರ ಇರಲಿ, ಅದನ್ನು ನಾವು ಅನುಭವಿಸ್ಬೇಕು ಅಂದ್ರೆ ಆರೋಗ್ಯ ಇರಬೇಕು. ಆರೋಗ್ಯ ಸರಿ ಇಲ್ಲ ಅಂದ್ರೆ ನಾವು ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು, ಎಷ್ಟೇ ಕೋಟಿ ಇಟ್ಕೊಂಡಿದ್ರು, ಎಂತ ಅಧಿಕಾರದಲ್ಲಿದ್ರು ಅದನ್ನು ನಾವು ಅನುಭವಿಸಕ್ಕೆ ಸಾಧ್ಯ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಈಗಿನ ಪ್ರಪಂಚದಲ್ಲಿ ತುಂಬಾ ಸ್ಟ್ರೆಸ್ ಜೀವನ. ಎಲ್ಲರೂ ಕೆಲಸ ಮಾಡ್ತೇವೆ, ಅದನ್ನು ನಾವು ಹಿಂದೆನೂ ಎಲ್ಲ ದೈಹಿಕವಾಗಿ ಕೆಲಸ ಮಾಡ್ತಿದ್ರು, ಆದ್ರೆ ಅದರಲ್ಲಿ ಸ್ಟ್ರೆಸ್ ಇರ್ಲಿಲ್ಲ, ಅಥವಾ ಸ್ಟ್ರೆಸ್ ಮೀನಿಂಗೇ ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಮೇಬಿ ಅದಕ್ಕೆ ಸ್ಟ್ರೆಸ್ ಇರ್ತಿರ್ಲಿಲ್ಲ. ಈಗ ನಮ್ಗೆ ಸ್ಟ್ರೆಸ್ ಡೆಫಿನೇಷನ್ ಗೊತ್ತಿದೆ. ಈಗ ಏನಾಗಿದೆ, ಕೆಲಸ ಮಾಡೋದೇ ನಾವು ಸ್ಟ್ರೆಸ್ ಅಂತ ಮಾಡ್ತೇವೆ. ನನ್ನ ಪ್ರಕಾರವಾಗಿ ನಾವು ಏನೇ ಕೆಲಸ ಮಾಡ್ಲಿ, ಎಲ್ಲಾದ್ರೂ ಅವ್ರವ್ರದೇ ಕೆಲಸ ಇರುತ್ತೆ. ನಾವು ಅದನ್ನ ಸ್ಟ್ರೆಸ್ ಅನ್ಕೊಂಡು ಕೆಲಸ ಮಾಡಬಾರ್ದು, ನಮ್ಮ ಕೆಲಸ ಅಂತ ಮಾಡ್ಬೇಕು. ಆದ್ರೆ ಈಗಿನ ಪ್ರಪಂಚದಲ್ಲಿ ನಿಮ್ಗೆ ಗೊತ್ತಿರ್ಬೇಕು, ಎಲ್ಲ ಆಹಾರ ಪದ್ಧತಿಯಲ್ಲಿ ತುಂಬಾ ಚೇಂಜಸ್ ಆಗಿದೆ. ನಾವು ವೆಸ್ಟರ್ನ್ ಏನ್ ಇದೆ ಅದನ್ನ ಜಾಸ್ತಿ ಅಡಾಪ್ಟ್ ಮಾಡ್ಕೊತಾ ಇದ್ದೀವಿ. ನಮ್ಮ ಇಂಡಿಯನ್ ಫುಡ್ ಕಲ್ಚರ್ ಏನಿದೆ ಅದನ್ನ ನಾವು ಜಾಸ್ತಿ ಅಡಾಪ್ಟ್ ಮಾಡ್ಕೊಂಡು, ಹಿಂದೆ ನಮ್ಮ ಪೂರ್ವಜರು ಯಾವ ಆಹಾರ ಪದ್ಧತಿಯನ್ನ ಎಲ್ಲ ಅಳವಡಿಸ್ಕೊತಿದ್ರು ಆ ಆಹಾರ ಪದ್ಧತಿನ ಅಳವಡಿಸ್ಕೊಳ್ಬೇಕು. ನಾವು ದಿನನಿತ್ಯ ನಾವು ಎಲ್ಲರೂ ಆಫೀಸ್ ಬರ್ತೇವೆ, ದೈಹಿಕವಾಗಿ ಯಾರು ದುಡಿಯಲ್ಲ, ಆದ್ರಿಂದ ಅದು ವ್ಯಾಯಾಮ ಆಗಲಿ, ದಿನ ವಾಕಿಂಗ್ ಆಗಲಿ, ಜಾಗಿಂಗ್ ಆಗಲಿ, ತಮ್ಮ ಏನೇನು ಅನುಕೂಲ ಆಗುತ್ತೆ ಅದನ್ನ ನಾವು ದಿನನಿತ್ಯ, ಮೇಬಿ ನಾವು 1 ಗಂಟೆ ಕಾಲ ಆಗ್ಲಿಲ್ಲ ಅಂದ್ರೂ ಕೊನೆ ಪಕ್ಷ ಒಂದು ದಿನಕ್ಕೆ 30 ನಿಮಿಷನಾದ್ರೂ ನಾವು ನಮ್ಮ ಆರೋಗ್ಯಕ್ಕೆ ಸ್ವಂತವಾಗಿ ಕೊಡ್ಕೋಬೇಕು. ಯಾಕಂದ್ರೆ ನೀವು ಎಲ್ಲರೂ ನೋಡಿದ್ರೆ, ಎಲ್ಲರ ಮೊಬೈಲ್ ಅಲ್ಲಿ ನಾವು ಕವರ್ ಆಗ್ತೇವೆ, ಅದನ್ನ ಸೇಫ್ ಆಗಿ ಇಟ್ಕೋತೇವೆ. ಟ್ರಾವೆಲ್ ಮಾಡ್ಬೇಕಾದ್ರೆ ಎಲ್ಲ ಎಷ್ಟು ಸೇಫ್ಟಿ ಆಗಿರ್ತೇವೆ. ನಮ್ಮ ಆರೋಗ್ಯವನ್ನು ನಾವು ಏನಕ್ಕೆ ಸೇಫ್ಟಿಯಾಗಿ ಇಟ್ಕೋಬಾರ್ದು? ಯಾಕಂದ್ರೆ ನಮ್ಮನ್ನ ನಂಬ್ಕೊಂಡು ತುಂಬಾ ಜನ, ಒಂದು ಫ್ಯಾಮಿಲಿ, ಒಂದು ಕುಟುಂಬನೇ ನಂಬ್ಕೊಂಡಿರುತ್ತೆ. ಆ ದೃಷ್ಟಿಯಿಂದ ನಮ್ಮ ಆರೋಗ್ಯವನ್ನ ನಾವೇ ಸುಧಾರಿಸ್ಕೊಳ್ಬೇಕು. ಮತ್ತೆ ಇವತ್ತಿನ ಕಾಲದಲ್ಲಿ ನಿಮ್ಗೆ ಗೊತ್ತಿರ್ಬೇಕಾದ್ರೆ ಆಸ್ಪತ್ರೆಗೆ ಹೋದ್ರಂತೂ ಮುಗಿತು. ಚಿಕ್ಕ ಪುಟ್ಟ ಆಸ್ಪತ್ರೆಗೆ ಹೋದ್ರೆ ಅವತ್ತು ಈ ದಿನದ ಏನಿದೆ ಅದು ಮೇಂಟೈನ್ ಮಾಡಕ್ ಆಗಲ್ಲ ಈ ದುಡಿತದಲ್ಲಿ. ಆ ದೃಷ್ಟಿಯಿಂದ ನಾವು ದಿನಾನೇ ನಾವು ಪ್ರಿಕಾಷನ್ ಮಾಡ್ಕೊಂಡು ನಮ್ಮ ಆರೋಗ್ಯವನ್ನ ನಾವೇ ಕಾಪಾಡ್ಕೋಬೇಕು ಅಂತ ಹೇಳ್ತಾ, ಈ ದಿನ ನನ್ನ ಈ ಮಾತನಾಡಕ್ ಉದ್ಘಾಟನೆ ಮಾಡಿ ಈ ದಿನ ನನ್ನ 2 ಮಾತುಗಳನ್ನ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಗಿವರ್ಲಿ ಕೇರ್ ಫೌಂಡೇಶನ್ ಹಾಗೂ ಜನೌಷಧಿ ಕೇಂದ್ರದ ವತಿಯಿಂದ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದು, ಅದು ಕೋರ್ಟ್ ಕಾಂಪ್ಲೆಕ್ಸ್ ಆವರಣದಲ್ಲಿ ಪ್ರತಿಯೊಂದು ವಕೀಲರ ಸಂಘದ ಸಹಯೋಗದಿಂದ ಈ ದಿನ ನಾವು ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದು, ಇಲ್ಲಿನ ವಕೀಲರು, ಸಾರ್ವಜನಿಕರು ಪ್ರತಿಯೊಬ್ಬರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಮೇನ್ ಆಗಿ ಇದರಲ್ಲಿ ನಮಗೆ ಜಡ್ಜ್ ಸರ್ ಬಂದು 2 ಸೀನಿಯರ್ ಅಂಡ್ ಜೂನಿಯರ್ 2 ಜಡ್ಜ್ ಬಂದು ಅವರು ಕೂಡ ನಮ್ಗೆ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ, ಅವರು ಕೂಡ ಉಚಿತವಾಗಿ ಎಕೋ ಆಗಲಿ, ಆರ್ಥೋಪೆಡಿಕ್ ಡಾಕ್ಟರ್ ಆಗಿ ಕನ್ಸಲ್ಟ್ ಮಾಡಿ ಫ್ರೀ ಕನ್ಸಲ್ಟೇಷನ್ ತಗೊಂಡ್ರು. ನಮ್ಗೆ ತುಂಬಾ ಖುಷಿ ಆಯ್ತು. ಜೊತೆಗೆ ಜನಗಳಿಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಿದ್ರು. ಸ್ಟ್ರೆಸ್ ಇಂದಾಗಿ ಎಲ್ಲಾ ತರ ಕಾಯಿಲೆಗಳು ಬರ್ತಿದೆ. ಹಿಂದಿನ ಕಾಲದಲ್ಲಿ ಸ್ಟ್ರೆಸ್ ಅನ್ನೋದಕ್ಕೆ ಅರ್ಥನೇ ಇರ್ಲಿಲ್ಲ. ಈಗ ಸ್ಟ್ರೆಸ್ ಅನ್ನೋದೇ ಮೇನ್ ಆಗಿದೆ. ಅದಕ್ಕೆ ಒತ್ತಡ ಕಡಿಮೆ ಮಾಡ್ಕೊಳ್ಳುವಂತದ್ದಾಗಬೇಕು. ಆರೋಗ್ಯ ಶೈಲಿಯಲ್ಲಿ ಬದಲಾವಣೆಗಳಾಗಬೇಕು. ಮೇನ್ಲಿ ಕಾಸ್ ಆಗ್ತಿರೋದು ಜಂಕ್ ಫುಡ್ಸ್ ನಿಂದ ನಾನಾ ರೀತಿಯ ಕಾಯಿಲೆಗಳು ಉದ್ಭವ ಆಗ್ತಿದೆ. ಮೇನ್ ಆಗಿ ಈಗ ಕ್ಯಾನ್ಸರ್, ಯಂಗ್ಸ್ಟರ್ಸ್ ಏಜ್ ನಲ್ಲಿ ಅವರ ಜೀವನ ಶೈಲಿ, ತಂಬಾಕು ಸೇವನೆ, ಅವುಗಳಿಂದಾಗಿ ಆರೋಗ್ಯ, ತಂಬಾಕು ಸೇವನೆ, ಸಿಗರೇಟ್, ಇಂತ ಫ್ಯಾನ್ಸಿ ಲೈಫ್ ಲೀಡ್ ಮಾಡ್ಲಿಕ್ಕೆ ಹೋಗಿ 16 to 18 ಏಜ್ ನಲ್ಲಿ ಜಾಸ್ತಿ ಕ್ಯಾನ್ಸರ್ಸ್ ಪಾಸಿಟಿವ್ನೆಸ್ ಜಾಸ್ತಿ ಬರ್ತಿದೆ ಆ ಏಜ್ ಗ್ರೂಪ್ ಗಳಲ್ಲಿ. ಸೊ ಅವೇರ್ನೆಸ್ ತಗೊಳ್ಳಿ. ಆದಷ್ಟು ನಿಮ್ಮ ಆರೋಗ್ಯ ನಿಮ್ಮ ಕುಟುಂಬಕ್ಕೆ ಮುಖ್ಯ, ಹಾಗೂ ಒಂದು ಉತ್ತಮ ಪ್ರಜೆ ನಮ್ಮ ದೇಶಕ್ಕೂ ಮುಖ್ಯ. ಆರೋಗ್ಯ ಹಾಳು ಮಾಡ್ಕೊಂಡು ಚಿಕ್ಕ ವಯಸ್ಸಿನಲ್ಲೇ ನಿಮ್ಮ ಆರೋಗ್ಯ ಕಳ್ಕೋಬೇಡಿ. ನನ್ನ ಮುಖ್ಯ ಉದ್ದೇಶ, ನಮ್ಮ NGO ಗಿವರ್ಲಿ ಕೇರ್ ಫೌಂಡೇಶನ್ ಹೆಸರಲ್ಲೇ ಇರೋ ಹಾಗೆ ಮುಂಚಿತವಾಗಿ ಕೇರ್ ಕೊಡಿ. ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಈ ಇದರಲ್ಲಿ ಸರ್ವಿಸ್ ಕೊಡೋದ್ರಲ್ಲಿ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ಒಂದು ಮೇನ್ ಕಾನ್ಸೆಪ್ಟ್ ನಾವಿಟ್ಕೊಂಡು ನಾವು ಒಂದು ಸರ್ವಿಸ್ ಕೊಡ್ತಾ ಬರ್ತಿದ್ದೀವಿ ಜನಗಳಿಗೆ. ಬಿಕಾಸ್ ಅರ್ಲಿ ಡಿಟೆಕ್ಷನ್, ಎಕೋ, ಹಾರ್ಟ್ ಏನಾದ್ರು ಪ್ರಾಬ್ಲಮ್, ಮೇನ್ ಈಗ ಜಾಸ್ತಿ ಬರ್ತಿರೋದು ಬಿಫೋರ್ 30-40 ಎಲ್ಲೇ ಇದು ಹಾರ್ಟ್ ಅಟ್ಯಾಕ್ ಜಾಸ್ತಿ. ಎಲ್ಲಿ ನೋಡೋ ಹಾರ್ಟ್ ಅಟ್ಯಾಕ್, ಹಾರ್ಟ್ ಅರೆಸ್ಟ್, ಬಿಕಾಸ್ ಆಫ್ ದಿಸ್ ಲೈಫ್ ಸ್ಟೈಲ್. ಹಂಗಾಗಿ ವಿ ಆರ್ ಗಿವಿಂಗ್ ಎಕೋ ಹೊರಗಡೆ ನೀವು ಮಾಡಿಸೋದಾದ್ರೆ 3,000ಕ್ಕೂ ಮೇಲಾಗತ್ತೆ. ಜೊತೆಗೆ ನಿಮ್ಮ ಟೈಮ್ ನೀವು ಅಲ್ಲೋಗಿ ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಕಾದಿದ್ದು 1 ದಿನ ಎಲ್ಲ ವೇಸ್ಟ್ ಮಾಡ್ಬೇಕು. ಅದೇ ನಾವಿಂತ ಕ್ಯಾಂಪ್ಗಳು ಮಾಡಿದಾಗ ನೀವು ಯುಟಿಲೈಸ್ ಮಾಡ್ಕೊಂಡ್ರೆ ಫ್ರೀ ಆಫ್ ಕಾಸ್ಟ್ ಎಲ್ಲೂ ಆಗತ್ತೆ.
ಅರ್ಲಿ ಡಿಟೆಕ್ಷನ್. ನಿಮ್ಮ ಆರೋಗ್ಯ, ನಿಮ್ಮ ಹೃದಯ ಚೆನ್ನಾಗಿದ್ಯಾ, ಸಾಕು, ಟೆನ್ಷನ್ ಫ್ರೀ ಆಗ್ತೀರಿ. ಅರ್ಲಿ ಡಿಟೆಕ್ಟ್ ಮಾಡ್ಕೊಂಡ್ರೆ ಅದಕ್ಕೆ ಪ್ರಿವೆನ್ಷನ್ ಅನ್ನೋದಿರುತ್ತೆ, ಟ್ರೀಟ್ಮೆಂಟ್ ಅನ್ನೋದಿರುತ್ತೆ. ಒನ್ಸ್ ನಿಮ್ಗೆಲ್ಲ ಆಗಿ ಎಲ್ಲ ಹಾರ್ಟ್ ಅಟ್ಯಾಕ್ ಫಸ್ಟ್ ಸ್ಟೇಜ್ ಇಲ್ಲ ಫಸ್ಟ್ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಪ್ರಯೋಜನ ಏನಿದೆ, ಕಾಲ ಮಿಂಚೋಗಿರುತ್ತೆ ಅಷ್ಟರಲ್ಲಿ. ಹಂಗಾಗಿ ಯಂಗ್ಸ್ಟರ್ಸ್ ಪ್ರತಿಯೊಬ್ರು ನಾವಿಂತ ಕ್ಯಾಂಪ್ ಎಲ್ಲೇ ಹಾಕಿದ್ರು ಸದುಪಯೋಗ ಮಾಡಿಸ್ಕೊಳ್ಳಿ. ನಾಟ್ ಓನ್ಲಿ ಯಂಗ್ಸ್ಟರ್ಸ್, ಎಲ್ರಿಗೂ ಇದೆ. ಇಲ್ಲಿ ಎಲ್ಲಾ ಡಾಕ್ಟರ್ಸ್, 8 ವಿಭಾಗದ ಡಾಕ್ಟರ್ಗಳು ನಮ್ಗೆ ಇಲ್ಲಿ ಜಾಲಪ್ಪ ಕಡೆಯಿಂದ ಸಹಾಯ ನಮ್ ಜೊತೆ ಕೈ ಜೋಡಿಸಿದ್ದಾರೆ. ಪ್ರತಿಯೊಬ್ರು ಇದರ ಸದುಪಯೋಗ ಬಳಸ್ಕೊಳ್ಳಿ. ಧನ್ಯವಾದಗಳು. ಮುಳಬಾಗಿಲು ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘ ಮತ್ತು ಗಿವ್ ಅರ್ಲಿ NGOs, ಗಿವ್ ಅರ್ಲಿ ಕೇರ್ ಫೌಂಡೇಶನ್ ರವರುಗಳ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಆರೋಗ್ಯ ಉಚಿತ ಕಾರ್ಯಕ್ರಮವನ್ನು ವಕೀಲರ ಸಂಘದ ಆವರಣದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಬಹಳ ಮುಖ್ಯವಾದಂಥ ಕಾರ್ಯಕ್ರಮ ಮತ್ತು ಒಂದು ಪವಿತ್ರವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಮ್ಮ ನ್ಯಾಯಾಲಯದ ಘನ ನ್ಯಾಯಾಧೀಶರಾದಂಥ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದಂಥ ಗೌಡ ಜಗದೀಶ್ ರುದ್ರ ಸಾಹೇಬ್ರವರು ಮತ್ತು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದಂಥ ಹರೀಶ್ ಸಾಹೇಬ್ರವರು ಹಾಗೂ ನಮ್ಮ ವಕೀಲರ ಸಂಘದ ಸರ್ವ ಸದಸ್ಯರು ಮತ್ತು ಕಾರ್ಯದರ್ಶಿಗಳಾದಂಥ ರಮೇಶ್ ಅವರು, ಜಂಟಿ ಕಾರ್ಯದರ್ಶಿಗಳಾದಂಥ ವೆಂಕಟೇಶಪ್ಪ ಅವರು ಮತ್ತು ಇತರೆ ಹಿರಿಯ ವಕೀಲರು, ಸರ್ವ ಸದಸ್ಯರು ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಎಲ್ಲ ವಕೀಲರು, ನ್ಯಾಯಾಲಯಕ್ಕೆ ಬರುವಂಥ ಕಕ್ಷಿಗಾರರು, ಸಾರ್ವಜನಿಕರು ಸದುಪಯೋಗ ಪಡಿಸ್ಕೊಳ್ಬೇಕೆಂದು ತಮ್ಮಲ್ಲಿ ವಿನಂತಿ. ಹಾಗೆಯೇ ನಮ್ಮ RL ಜಾಲಪ್ಪ ಆಸ್ಪತ್ರೆಯಿಂದ ಡಾಕ್ಟರ್ಸು, ಈ ಮಧುಮೇಹ ಕಾಯಿಲೆ ತಜ್ಞರು, ಮೂಳೆ ತಜ್ಞರು, ಕಿವಿ ಮತ್ತು ಮೂಗು ತಜ್ಞರು ಮತ್ತು ಇಕೋ ನಾರಾಯಣ ಹೃದಯಾಲಯದ ಒಂದು ಹೃದಯ ಚೆಕಪ್ಪಿನ ತಜ್ಞರು ಮತ್ತು ಎಲ್ಲರೂ ಪಾಲ್ಗೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅವರವರಿಗೆ ಸಂಬಂಧಪಟ್ಟಂಥ ಕಾಯಿಲೆಗೆ ಉಚಿತವಾಗಿ ಔಷಧಿಯನ್ನು ಕೊಡ್ತಾ ಇದ್ದಾರೆ. ಅವೆಲ್ಲವನ್ನು ಸದುಪಯೋಗಪಡಿಸ್ಕೋಬೇಕು ಮತ್ತು ಇತರೆ ತಮಗೆ ಇರುವಂಥ BP, ಶುಗರು ಇಂಥ ಕಾಯಿಲೆಗಳಿಗೆಲ್ಲನೂ ಇಲ್ಲಿ ಉಚಿತವಾಗಿ ತಪಾಸಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಔಷಧಿಗಳನ್ನು ಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜನೌಷಧಿ ಮತ್ತು ಗಿವ್ ಅರ್ಲಿ ಕೇರ್ ಮುಖ್ಯಸ್ಥರಾದ ಗೀತಾ ಮೇಡಮ್ ಅವರು ಪಾಲ್ಗೊಂಡಿದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಒತ್ತು ಕೊಟ್ಟು ಅವರು ಈ ಕಾರ್ಯಕ್ರಮವನ್ನು ಸುದೀರ್ಘವಾಗಿ ದಿನವಿಡೀ ಇಲ್ಲಿ ಮಾಡ್ತಾರಂತ ಹೇಳ್ತಾ, ಈ ಕಾರ್ಯಕ್ರಮವನ್ನು ಮಾಡಿದಂಥ ಎಲ್ಲ ಡಾಕ್ಟರ್ಸ್ಗೂ, ಸಂಘಟನೆ NGO ಸಂಘಟನೆಯವರಿಗೂ ಎಲ್ಲರಿಗೂ ಮತ್ತು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಂಥ ನಮ್ಮ ವಕೀಲರಿಗೂ ಎಲ್ಲರಿಗೂ ನಮಸ್ಕರಿಸುತ್ತಾ 4 ಮಾತನ್ನು ಮುಗಿಸ್ತಾ ಇದ್ದೀನಿ.